ನಾವು ಅವಾಗಲೇ ಹೇಳ್ತಾ ಇದ್ದೀವಿ, ಬಿಜೆಪಿ ಒಳಗಿನ ಅಸಮಾಧಾನವನ್ನ ಶಮನ ಮಾಡುವಂತಹ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ಬೇಕು, ಮತ್ತೆ ಮೈತ್ರಿಯ ಬಗ್ಗೆ ಇರುವಂತಹ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡೋ ಕೆಲಸವನ್ನ, ಬಗೆಹರಿಸೋ ಕೆಲಸವನ್ನ ಕೇವಲ ಹೈಕಮಾಂಡ್ ಮಾತ್ರ ಮಾಡ್ಬೇಕಾ? ಈ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ಈ ಪ್ರಶ್ನೆಗಳನ್ನ ಕಾರ್ಯಕರ್ತರೇ ಕೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಇದನ್ನೆಲ್ಲ ಯಾಕೆ ಮ್ಯಾನೇಜ್ ಮಾಡ್ತಾ ಇಲ್ಲ ಅಂತ. ರಾಜ್ಯ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ. ಎಲ್ಲದಕ್ಕೂ ದಿಲ್ಲಿ ಕಡೆಗೆ ಮುಖ ಮಾಡಿ ನಿಂತ್ಕೊಳ್ತಾರೆ. ಹೈಕಮಾಂಡ್ ನತ್ತ ಬೊಟ್ಟು ತೋರಿಸ್ಬಿಡ್ತಾರೆ. ದೇಶದ ಚುನಾವಣೆ ವೇಳೆ ಕರ್ನಾಟಕದ ಕ್ಷೇತ್ರ ಬಂಡಾಯ ಶಮನಕ್ಕೆ ಹೈಕಮಾಂಡ್ ಬರುತ್ತಾ ಅನ್ನೋದೇ ಪ್ರಶ್ನೆ. ರಾಜ್ಯಾಧ್ಯಕ್ಷ, ವಿರೋಧ ಪಕ್ಷದ ನಾಯಕರ ನಡೆ ಬಗ್ಗೆ ಕಾರ್ಯಕರ್ತರಿಗೆ ವಿಪರೀತ ಗೊಂದಲ. ಕಾರ್ಯಕರ್ತರಿಗೆ ಹುಮ್ಮಸ್ಸಿದೆ. ಬಿಜೆಪಿಯಲ್ಲಿ ಯಾವಾಗ್ಲೂ ಆಗೋದ ಹಾಗೇನೆ, ಕಾರ್ಯಕರ್ತರಿಗೆ ವಿಪರೀತ ಹುಮ್ಮಸ್ಸಿರುತ್ತೆ. ಬಟ್ ನಮ್ಮನ್ನ ಲೀಡ್ ಮಾಡುವಂತಹ ನಾಯಕರು ಮಾತ್ರ ಒಂದ್ ಸ್ಟೆಪ್ ಹಿಂದೆ ಯಾಕೆ ಹಾಕ್ತಾರೆ? ರಾಜ್ಯಾಧ್ಯಕ್ಷರದೇ ಕೆಲಸ ನನ್ನ ಪ್ರಕಾರ. ಈಗ ಮೊನ್ನೆ ಉದಾಹರಣೆ ತಗೊಂಡ್ರೆ, ಈಶ್ವರಪ್ಪನವರು ಅವತ್ತು ಮೋದಿ ಅವರು ಬರೋ ಹಿಂದಿನ ದಿನ ಮತ್ತು ಬರೋ ದಿನ ಈಶ್ವರಪ್ಪನವರ ನಿರೀಕ್ಷೆದಿದ್ದು ನಾನು ಅವತ್ತು ಹೇಳ್ತಾ ಇದ್ದೆ. ನೀವು ಈಶ್ವರಪ್ಪನವರು DCM ಆಗಿದ್ದಂಥವ್ರು, ನೀವು ಯಾರೋ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ಕಳಿಸಿದ್ರೆ ಹೆಂಗೆ? ಹೋಗಬೇಕಾಗಿತ್ತು ವಿಜೇಂದ್ರ ಅವರು, ಅವರೇ ಸಂಧಾನ ಮಾಡಬೇಕಾಗಿತ್ತು. ಜೊತೆಗೆ ಮೈತ್ರಿ ವಿಚಾರವಾಗಿ ಕೂಡ ಅವ್ರು ಹೇಳಬೇಕಾಗಿತ್ತು. ಮೈತ್ರಿ ಗೊಂದಲ ಪರಿಹಾರದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರಲ್ಲೇ ಸ್ಪಷ್ಟತೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಎಲ್ಲ ನೋಡ್ಕೊಳ್ಳುತ್ತೆ ಅಂತ ರಾಜ್ಯ ನಾಯಕರು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ. ಅಂದ್ರೆ ಎಲ್ಲದಕ್ಕೂ ದಿಲ್ಲಿನೇ ಪರಿಹಾರ, ದಿಲ್ಲಿಯ ದೊರೆಗಳೇ ಪರಿಹಾರ ಅಂತ. ಬಿಜೆಪಿ JDS ನಡುವೆ ಚುನಾವಣಾ ಸಮನ್ವಯ ಸಮಿತಿ ರಚನೆ ಮಾಡುವಂತಹ ಸಾಧ್ಯತೆ ಇದೆ. ತಳಮಟ್ಟದಲ್ಲಿ ಕಾರ್ಯಕರ್ತರು ಒಂದಾಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಆ ಮೈತ್ರಿಗೆ ಏನ್ ಅರ್ಥ ಬರುತ್ತೆ? ಮೈತ್ರಿ ಗಟ್ಟಿಯಾಗಿರುತ್ತಾ? ಮೈತ್ರಿ ಗಟ್ಟಿಯಾಗಿ ಇರಲ್ಲ ಅನ್ನೋದು ಎರಡೂ ಪಕ್ಷದ ನಾಯಕರಿಗೆ ಗೊತ್ತಿರೋ ವಿಚಾರ. ಹೀಗಾಗಿ ಇಂಥದ್ದೊಂದು ಪ್ರಸ್ತಾಪಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ರಾಜ್ಯ ಬಿಜೆಪಿ ಹಾಗೂ JDS ನಾಯಕರು ಪದೇ ಪದೇ ಕೆಲವು ವಿಚಾರಗಳಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಮಾಡಬೇಕಾದ್ರೆ ಕೂಡ ಒಬ್ಬರ ಅಭಿಪ್ರಾಯ ಒಂದು, ಇನ್ನೊಬ್ಬರ ಅಭಿಪ್ರಾಯ ಒಂದು ಅನ್ನೋ ರೀತಿ ಇದೆ. ಸೊ ಈ ಸಮಸ್ಯೆಗಳನ್ನ ಪರಿಹರಿಸುವಂತಹ ಆಸಕ್ತಿ ರಾಜ್ಯ ನಾಯಕರಿಗಿಲ್ವಾ, ಅಥವಾ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಆಗದೇ ಇರುವ ಸಿಚುವೇಶನ್ ಅಲ್ಲಿ ಇದೆ, ಕೈಮೀರಿ ಹೋಗ್ಬಿಟ್ಟಿದೆ ಅನ್ನುವಂತಹ ಒಂದು ನಂಬಿಕೆನ ರಾಜ್ಯ ನಾಯಕರು ಗೊತ್ತಿಲ್ಲ. ಏನಾಗಿದೆ ಅಂತಂದ್ರೆ, ನೀವು ನೋಡಿ, ರಾಜ್ಯಾಧ್ಯಕ್ಷರನ್ನ ಮಾತನಾಡಿಸಿ ಯಾವುದೇ ಗೊಂದಲದ ಬಗ್ಗೆ ನಮ್ಮ ವರಿಷ್ಠರಿದ್ದಾರೆ ನೋಡ್ಕೋತಾರೆ, ನಮ್ಮ ಹೈಕಮಾಂಡ್ ಇದೆ ನೋಡ್ಕೋತಾರೆ, ಅಶೋಕ್ ಅವ್ರನ್ನ ಕೇಳಿ ಎಲ್ಲ ನಮ್ಮ ಡೆಲ್ಲಿ ನಾಯಕರು ನೋಡ್ಕೋತಾರೆ. ಹಾಗಾದ್ರೆ ನೀವ್ಯಾಕೆ ಇನಿಷಿಯೇಟ್ ತಗೋತಾ ಇಲ್ಲ? ಎರಡು ವಿಚಾರ ಗಮನಿಸಬೇಕು. ಮೈತ್ರಿಯ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥದ್ದು ಒಂದು ಮಾಜಿ ಪ್ರಧಾನಿ ದೇವೇಗೌಡರು, ಮತ್ತೆ ಅದು ಪ್ರಧಾನಿ ಮೋದಿ ಅವರ ಇದರಲ್ಲಿ ಆಗಿರ್ತಕ್ಕಂಥದ್ದು ಮೈತ್ರಿ. ಸೊ ನಾವು ಮಧ್ಯದಲ್ಲಿ ಹೋಗೋದು ಯಾಕಪ್ಪ, ದೊಡ್ಡವ್ರು ಇದ್ದಾರೆ ಮಾತಾಡ್ಕೋತಾರೆ ಅಂತ. ಬಟ್ ದೊಡ್ಡವ್ರ ನಿರೀಕ್ಷೆ ಏನು ಗೊತ್ತಾ? ನೀವೇನ್ ಮಾಡ್ತೀರಾ? ಹಾಗಾದ್ರೆ ಎಲ್ಲ ನಾವೇ ಮಾಡಿದ್ರೆ ನೀವೇನ್ ಮಾಡ್ತೀರಾ? ನೀವು ಅಟ್ಲೀಸ್ಟ್ ಈಗ ಪ್ರಚಾರದ ಉಸ್ತುವಾರಿಯನ್ನಂತೂ ಮೋದಿ ಅವರು ಹೊತ್ಕೋತಾರೆ, ಅಮಿತ್ ಶಾ ಅವರು ಬರ್ತಾರೆ, ನಡ್ಡಾ ಅವರು ಬರ್ತಾರೆ. ಸ್ಥಳೀಯವಾಗಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ನೀವು ಶಮನ ಮಾಡ್ರಪ್ಪ ಅಂತಕ್ಕಂಥ ನಿರೀಕ್ಷೆ ಅವ್ರಿಗೂ ಕೂಡ ಇರುತ್ತೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರವೀಶ್. ಈಗ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ವಾ ಅಥವಾ ಆಸಕ್ತಿ ಇಲ್ವಾ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ಬಿಜೆಪಿ ನಾಯಕರಿಗೆ ಕ್ಲಾರಿಟಿ ಇಲ್ದಂತಾಗಿದೆ. ಯಾಕೆಂದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಆಯ್ಕೆಯಾದ ಬಳಿಕ ಸಾಕಷ್ಟು ಅಸಮಾಧಾನಗಳಾಗಿದ್ರು ಕೂಡ ಅದರ ಹೊಣೆಯನ್ನ ಯಾರೊಬ್ಬ ಹಿರಿಯ ನಾಯಕರಿಗೂ ಕೂಡ ಕೊಡಲಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ರೈಸ್ ಆಗುವಂಥದ್ದು ಮತ್ತೆ ಅದು ತಣ್ಣಗಾಗುವಂಥದ್ದು ಕೆಲಸವೂ ಕೂಡ ನಡೀತಾ ಇತ್ತು. ಆದರೆ ಈಗ ಚುನಾವಣಾ ಸಮಯ, ಇಂತಹ ಸಮಯದಲ್ಲಿ ಯಾರಾದರೂ ಒಬ್ಬರು ಇನಿಷಿಯೇಟ್ ತಗೋಬೇಕಾಗತ್ತೆ. ಆದರೆ ಆ ಇನಿಷಿಯೇಟ್ ತಗೊಳ್ಬೇಕಾದಂಥ ಕರ್ತವ್ಯ, ಜವಾಬ್ದಾರಿ ರಾಜ್ಯಾಧ್ಯಕ್ಷರ ಮೇಲೆ ಇರುತ್ತೆ. ಆದರೆ ಆ ಕೆಲಸವನ್ನು ಮಾಡ್ತಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಕಾರ್ಯಕರ್ತರಲ್ಲೇ ಗೊಂದಲ ಸೃಷ್ಟಿಯಾಗಿದೆ. ಅಂದರೆ ಇದನ್ನು ಹೈಕಮಾಂಡ್ ಬಗೆಹರಿಸಬೇಕು ಅಥವಾ ರಾಜ್ಯ ಮಟ್ಟದ ನಾಯಕರೇ ಅವರ ಮನೆ ಬಾಗಿಲಿಗೆ ಹೋಗಿ ಹೈಕಮಾಂಡ್ನ ಸಂದೇಶವನ್ನು ಹೊತ್ಕೊಂಡು ಹೋಗಿ ಇಲ್ಲ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಗೊಂದಲ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಈಶ್ವರಪ್ಪನವ್ರ ಹತ್ರ ಆಗಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೊಪ್ಪಳದಲ್ಲಾಗಿರ್ಬೋದು, ಬೆಳಗಾವಿಲಾಗಿರ್ಬೋದು, ಈ ರೀತಿ ಅಸಮಾಧಾನಗಳಿರ್ತಕ್ಕಂಥ ಒಂದು ಕ್ಷೇತ್ರಗಳ ನಾಯಕರನ್ನ ಕರೆದು ಇಲ್ಲಿ ತನಕವೂ ಕೂಡ ಮಾತನಾಡಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಸವಾಲು ಅಂದರೆ ಮೈತ್ರಿ ನಾಯಕರ ಸವಾಲು. ಅಂದರೆ ಭಾಳಷ್ಟು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಜೆಲ್ ಆಗಿಲ್ಲ. ಅಂದರೆ ಬಿಜೆಪಿ ಮತ್ತು JDSನ ಒಂದು ಮುಖಂಡರುಗಳು ಸ್ಥಳೀಯ ಮಟ್ಟದಲ್ಲೂ ಕೂಡ ಜೆಲ್ ಆಗಿಲ್ಲ. ಆ ಒಂದು ಜೆಲ್ ಮಾಡುವಂಥ ಕೆಲಸವನ್ನು ಕೂಡ ರಾಜ್ಯಾಧ್ಯಕ್ಷರೇ ಮಾಡಬೇಕಾಗುತ್ತೆ. ಯಾಕೆಂದರೆ ಕುಮಾರಸ್ವಾಮಿ ಅವರು ಮೊನ್ನೆ ಕೊಟ್ಟಂಥ ಒಂದು ಹೇಳಿಕೆ ಏನಿದೆ ಅದು ಸಾಕಷ್ಟು ಒಂದು ರೀತಿಯಲ್ಲಿ ಗಂಭೀರವಾಗಿ ಇರತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಕುಮಾರಸ್ವಾಮಿ ಮತ್ತು ಬೇರೆ ಬೇರೆ ಜೊತೆ ಕೂಡ ಮಾತುಕತೆಯನ್ನು ನಡೆಸಿ ಸ್ಥಳೀಯ ನಾಯಕರನ್ನು ಕೂಡ ಒಂದು ರೀತಿಯಲ್ಲಿ ಸಂಪರ್ಕ ಮಾಡಿ ಅಲ್ಲೂ ಕೂಡ ಒಟ್ಟುಗೂಡಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಆ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಬಂದು ಇಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇಶದಾದ್ಯಂತ ಚುನಾವಣೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಬಂದು 2-3 ಕ್ಷೇತ್ರದ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಹೋಗೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲ ಒಂದು ಕಡೆ JDS ಮತ್ತು ಬಿಜೆಪಿಯ ನಡುವೆ
ಚುನಾವಣಾ ಸಮನ್ವಯ ಸಮಿತಿ ರಚನೆ ಆಗಬೇಕು ಅಂತ ಕೂಗು ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಇನ್ನುಳಿದಂತೆ ಈಶ್ವರಪ್ಪಾದಿಯಾಗಿ ಬೇರೆ ಬೇರೆ ನಾಯಕರು ಏನಿದ್ದಾರೆ ಆ ಅಸಮಾಧಾನವನ್ನು ಕೆಲವರು ಬಹಿರಂಗವಾಗಿ ಸ್ಫೋಟ ಮಾಡಿದ್ದಾರೆ, ಇನ್ನು ಕೆಲವರು ಆಂತರಿಕವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವ್ರನ್ನೂ ಕೂಡ ಸಮಾಧಾನ ಪಡಿಸೋ ನಿಟ್ಟಿನಲ್ಲೂ ಕೂಡ ಯಾರಿಗಾದ್ರೂ ಒಬ್ಬರಿಗೆ ಜವಾಬ್ದಾರಿ ಕೊಡಬೇಕಾಗತ್ತೆ. ಅದನ್ನ ರಾಜ್ಯಾಧ್ಯಕ್ಷ ವಹಿಸ್ಕೊಳ್ತಾರೋ ಅಥವಾ ವಿಪಕ್ಷ ನಾಯಕರು ವಹಿಸ್ಕೊಳ್ತಾರೋ ಅಥವಾ ಬೇರೆ ಯಾರಾದ್ರೂ ಸೀನಿಯರ್ ಲೀಡರ್ ಕೊಡ್ತಾರೋ ಕೂಡ ಕಾದ್ ನೋಡ್ಬೇಕು ಮಮತಾ. ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ಫ್ಯಾಕ್ಟ್ ವಿಜೇಂದ್ರ ಅವ್ರಿಗೆ ಶಿರಾ ಮತ್ತು KR ಪೇಟೆ ಉಪಚುನಾವಣೆಯ ಉಸ್ತುವಾರಿ ಕೊಟ್ಟಾಗ ವಿಜೇಂದ್ರ ಅವರು ಮೊದಲು ಮಾಡಿದ ಕೆಲಸನೇ ಭಿನ್ನಮತ ಶಮನ. ಹೋಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡ್ರು, ಅದಾದ ನಂತರ ಚುನಾವಣೆಯಲ್ಲಿ ಗೆದ್ರು. ಬಟ್ ರಾಜ್ಯಾಧ್ಯಕ್ಷರಾದ ನಂತರ ಯಾಕೆ ವಿಜೇಂದ್ರ ಅವರು ಹಿಂದಡಿ ಇಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಆಗಬೇಕಾಗಿರೋದು ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ಇಟ್ಟು ಶಮನ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಸಮನ್ವಯತೆಯನ್ನು ಕಾಪಾಡಿಕೊಳ್ಬೇಕು. JDSನವ್ರನ್ನ ವಿಶ್ವಾಸಕ್ಕೆ ತಗೋಬೇಕು. JDS ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂತಂದ್ರೆ ಅದು ನಿಮಗೆ ದೊಡ್ಡ ಹೊಡೆತ. ಇದೆಲ್ಲವೂ ಗೊತ್ತಿದ್ದು ಯಾಕೆ ಸುಮ್ಮನಿದ್ದಾರೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ, ಕಾರ್ಯಕರ್ತರ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಪಕ್ಷದವರೇ ಕಂಡುಹಿಡ್ಕೊಳ್ಬೇಕು.